ಜ್ಯೋತಿಗೆ ವಯಸ್ಸು 40 ಇರಬಹುದು. ಅವರು ಪ್ರತಿದಿನ ತನ್ನ ಮಕ್ಕಳನ್ನು ಶಾಲೆಯಲ್ಲಿ ಬಿಟ್ಟು ಆಫೀಸ್ಗೆ ತನ್ನ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದರು. ಒಂದು ದಿನ ವಿದ್ಯುತ್ ಶಕ್ತಿ ಇಲ್ಲದ ಕಾರಣ ಮನೆಯ ಕೆಲಸ ಕಾರ್ಯಗಳನ್ನು ಮುಗಿಸಿ ಬೆಳಿಗ್ಗೆ ಹೊರಡಲು ತಡವಾಯಿತು. ಮಕ್ಕಳನ್ನು ಶಾಲೆಯಲ್ಲಿ ಬಿಟ್ಟ ನಂತರ ವಾಹನವನ್ನು ಸ್ವಲ್ಪ ಜೋರಾಗಿ ತಿರುಗಿಸಿದರು. ಅವರು ನೆನೆಸದ ರೀತಿಯಲ್ಲಿ ಒಂದು ಆಟೋ ಬಂದು ಅವರ ವಾಹನಕ್ಕೆ ಡಿಕ್ಕಿ ಹೊಡೆದಾಗ ಅವರು ರಸ್ತೆಯಲ್ಲಿ ಬಿದ್ದು ತಲೆಗೆ ಏಟಾಗಿ ಬಾವು ಬಂತು. ವೈದ್ಯರು ಅವರನ್ನು ಪರೀಕ್ಷಿಸಿದಾಗ ಮುಖ್ಯವಾದ ಒಂದು ನರಕ್ಕೆ ಏಟಾಗಿದೆ ಎಂದು ತಿಳಿಸಿದರು. ಇದರಿಂದ ಅವರು ಮೂಗಿನಿಂದ ವಾಸನೆಯನ್ನು, ಬಾಯಿಂದ ರುಚಿಯನ್ನು ತಿಳಿದುಕೊಳ್ಳುವ ಅನುಭವವನ್ನು ಕಳೆದುಕೊಂಡರು. ಆಗ ವೈದ್ಯರು ಈ ಸಮಸ್ಯೆಯನ್ನು ಸ್ವಲ್ಪ ಕಾಲದ ನಂತರ ಸರಿ ಮಾಡಬಹುದು, ಸದ್ಯಕ್ಕೆ ಏನು ಮಾಡಲಾರೆವು ಎಂದು ಹೇಳಿದರು. ಆದರೆ ದೇವರ ದಯೆಯಿಂದ ಅವರು ಬೇಗನೆ ಸ್ವಸ್ಥತೆಯನ್ನು ಹೊಂದಿಕೊಂಡರು. ಪ್ರಿಯರೇ, ಬಾಯಿಂದ ರುಚಿ ನೋಡುವುದು, ಮೂಗಿನಿಂದ ವಾಸನೆಯನ್ನು ತಿಳಿಯುವುದು ಎಂಥ ಆಶೀರ್ವಾದ! ಇದನ್ನು ಕುರಿತು ನಾವು ಎಂದಾದರೂ ಯೋಚಿಸಿರುವೆವಾ? ದೇವರು ನಮ್ಮನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಸೃಷ್ಟಿಸಿದ್ದಾನೆ. ನಮ್ಮ ಶರೀರದಲ್ಲಿರುವ ಒಂದೊಂದು ಅಂಗಗಳು, ಅದರ ರಚನೆ, ನರನಾಡಿಗಳ ಜೋಡಣೆ, ಅವುಗಳು ನಮ್ಮ ಗ್ರಹಿಕೆಗೂ ಮಿಗಿಲಾದ ರೀತಿಯಲ್ಲಿ ಕಾರ್ಯ ಮಾಡುವುದು ಬಹಳ ಅದ್ಭುತವಾದುದು. ದೇವರ ಕೃತ್ಯಗಳು ಕೂಡ ಅಷ್ಟೇ ಆಶ್ಚರ್ಯಕರವಾಗಿದೆ. ನಾವು ತಿಳಿಯಲಾರದ ಅನೇಕ ಕಾರ್ಯಗಳನ್ನು ಹಾಗೂ ನಾವು ಯೋಚಿಸದಿರುವ ಅನೇಕ ಶ್ರೇಷ್ಠವಾದ ಉಪಕಾರಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವರು. ಅವುಗಳನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನನ್ನ ಮನವೇ, ದೇವರನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂದು ಬೈಬಲ್ ಹೇಳುತ್ತದೆ. ನಾವು ಹೇಗೆ ಇರುವೆವು? ನಾವು ಸಹ ದೇವರ ಉಪಕಾರವನ್ನು ಮರೆಯದೆ ದಿನಾಲೂ ಆತನನ್ನು ಕೊಂಡಾಡುತ್ತಾ ಇರೋಣವೇ?